ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಿನ್ನೆ ರಾಹುಲ್ ಗಾಂಧಿ ಒಂದು ಸ್ಟೇಟ್ಮೆಂಟ್ ಕೊಟ್ರ. ನಿನ್ನೆ ಸಾಯಂಕಾಲ ಪೆಟ್ರೋಲ್ ಡೀಸೆಲ್ ಕ್ರೈಸಿಸ್ ಆಗ್ತದಂತೆ. ಇಡೀ ದೇಶದಲ್ಲಿ ಇವತ್ತಿಗೂ ಎಲ್ಲೂ ಇಲ್ಲ, ಮುಂದೂ ಎಲ್ಲೂ ಇರೋದಿಲ್ಲ. ನಮ್ಮ ಮಲ್ಟಿಪಲ್ ಸೋರ್ಸಸ್ ಅನ್ನ ಮೊದಲು ಒಂದು 20-22 ದೇಶ ಇದ್ದದ್ದನ್ನು 40 ದೇಶದಿಂದ ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ಬರ್ತಾ ಇದೆ. ಇದರ ಬಗ್ಗೆ ಸನ್ಮಾನ್ಯ ಹರ್ದೀಪ್ ಸಿಂಗ್ ಪುರಿ ಅವರು ನಿನ್ನೆ ಬಹಳ ವಿವರವಾದಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತು ಇವನ್ ಕಮರ್ಷಿಯಲ್ ಎಲ್ಪಿಜಿಯಲ್ಲೂ ಕೂಡ ಬಹಳ ಅನಗತ್ಯವಾಗಿ ಕಾಂಗ್ರೆಸ್ ಪಾರ್ಟಿ ಸ್ವತಃ ಮುಖ್ಯಮಂತ್ರಿಗಳು ಮತ್ತು ದೇಶದಲ್ಲಿ ಒಬ್ಬ ಅತ್ಯಂತ ಅಪ್ರಬುದ್ಧ ಅಪೋಸಿಷನ್ ಲೀಡರ್ ಅವರು ಜನರನ್ನ ತಪ್ಪುದಾರಿಗೆಳೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇರೋದ್ರಿಂದ ಕಮರ್ಷಿಯಲ್ ಎಲ್ಪಿಜಿಯಲ್ಲಿ ಬುಕಿಂಗ್ ರಶ್ ಆಗಿರೋದ್ರಿಂದ ಆ ಬುಕಿಂಗಕ್ಕೆ ಒಂದಿಷ್ಟು ರಿಸ್ಟ್ರಿಕ್ಷನ್ ಅಂದ್ರೆ ಒಂದು ಲಿಮಿಟೇಷನ್ ಅನ್ನು ಹಾಕಿದ್ದು ಬಿಟ್ರೆ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ಇದರ ಜೊತೆಗೆ ಆ ಹಮ್ರೋಜ್ ಬಂದರದಿಂದ ಹಮ್ರೋಜ್ ದಾರಿಯಿಂದ ಸಹಿತ ವಾಟರ್ವೇದಿಂದ ಸಹಿತ ಈಗಾಗಲೇ ಶಿಪ್ಮೆಂಟ್ಗಳು ಶುರುವಾಗಿದ್ದಾವೆ. ಇದು ಭಾರತದ ಎಲ್ಲರ ಜೊತೆಗೆ ಭಾರತದ ಸಂಬಂಧ ಚೆನ್ನಾಗಿದೆ ಅನ್ನೋದಕ್ಕೂ ಒಂದು ಬಹಳ ದೊಡ್ಡ ಉದಾಹರಣೆ ಇದು. ಮತ್ತು 33 ಕೋಟಿ ಹೌಸ್ ಹೋಲ್ಡ್ಗಳಿಗೆ ಎಲ್ಪಿಜಿ ಸಪ್ಲೈ ಆಗ್ತಾ ಇದೆ. ಮತ್ತು ಬುಕ್ ಮಾಡಿದ ನಂತರ 2.5 ದಿವಸ ಮೊದಲೇನಿತ್ತು ಅಷ್ಟೇ ಸಮಯದಲ್ಲಿ ಆಗ್ತಾ ಇದೆ. ಆದ್ದರಿಂದ ಯಾರೂ ಪ್ಯಾನಿಕ್ ಬುಕ್ಕಿಂಗ್ ಅನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಿನ್ನೆ ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಇದೆಲ್ಲ ಆಗ್ತಾ ಇದ್ದಂಗೆನೆ ದೇಶದಲ್ಲಿ ಕೇವಲ 5 ದಿವಸದಲ್ಲಿ ವಿದಿನ್ 5 ಡೇಸ್ 28% ನಮ್ಮ ದೇಶದ ಎಲ್ಪಿಜಿ ಪ್ರೊಡಕ್ಷನ್ ಅನ್ನು ನಾವು ಜಾಸ್ತಿ ಮಾಡಿದ್ದೇವೆ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ. ಮತ್ತು 70% ಕ್ರೂಡ್ ಇಂಪೋರ್ಟ್ಸು ಸೋರ್ಸ್ ಆಗುವುದೇ ಸ್ಟ್ರೇಟ್ ಆಫ್ ಹಾರ್ಮುಜದಿಂದ. ಹಾಗಾಗಿ ಇದೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಮೊದಲನೇ ಮತ್ತು ಈಗ ನಂತರದ ಸ್ಥಿತಿಯಲ್ಲೂ ಸಹಿತ ಸುಮಾರು 20 ಕಂಟ್ರಿಯಿಂದ 40 ಕಂಟ್ರಿಗೆ ನಾವು ಏರಿಸಿದ್ದೇವೆ ಸೋರ್ಸಸ್ ಅನ್ನ. ಆಸ್ ಫಾರ್ ಆಸ್ ಕ್ರೂಡ್ ಆಯಿಲ್ ಇಸ್ ಕನ್ಸರ್ನ್, ಡೈರೆಕ್ಟ್ ಎಲ್ಪಿಜಿಯನ್ನು ಇಂಪೋರ್ಟ್ ಮಾಡ್ತಾ ಇದ್ವಿ. ಅದರದ ಸೋರ್ಸ್ಗಳು ಕಮ್ಮಿ ಇದೆ. ಹಿಂಗಾಗಿ ಭಾರತದಲ್ಲಿ ಅದರ ಪ್ರೊಡಕ್ಷನ್ ಅನ್ನು ನಾವು ಜಾಸ್ತಿ ಮಾಡಿದೀವಿ. ಮತ್ತು ಬೇರೆ ಬೇರೆ ಕಡೆಯಿಂದನೂ ಈಗ ಆಸ್ಟ್ರೇಲಿಯಾದಿಂದ, ರಷ್ಯಾದಿಂದ, ಈ ರೀತಿ ಸೌತ್ ಆಫ್ರಿಕನ್ ಕಂಟ್ರಿಗಳಿಂದ ನಾವು ತರಿಸಲಿಕ್ಕೂ ಆಲ್ರೆಡಿ ಪ್ಲಾನ್ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಸ್ಟ್ರೈಕ್ ಮಾಡೋ ಅಂತ ಹೇಳುವಂತಹ ಒಂದು ಏನು ಸ್ಥಿತಿ ಇದೆ. ಯಾಕಂದ್ರೆ ಹಿಂದೆ ಇದರ ಜೊತೆಗೆ 20% ಎಥೆನಾಲ್ ಬ್ಲೆಂಡಿಂಗ್ 2000 ಇಸ್ವಿಯಲ್ಲಿ 1990ರಲ್ಲಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಥೆನಾಲ್ ಬ್ಲೆಂಡಿಂಗ್ ಶುರು ಮಾಡಿದರು. ಎಥೆನಾಲ್ ಬ್ಲೆಂಡಿಂಗ್ ಯಾವಾಗ ಕಂಪ್ಲೀಟ್ ಆಗಬೇಕಾಗಿತ್ತು? 2010ಕ್ಕೆ 20% ಮುಗಿಬೇಕಾಗಿತ್ತು. ಇವ್ರು ಬಂದಾಗ 1.5% ಇತ್ತು. ಇವರು ನಮಗೆ ಪ್ರಿಪರೇಷನ್ ಬಗ್ಗೆ ಹೇಳ್ತಾರೆ, ಆತ್ಮನಿರ್ಭರ ಭಾರತ ಬಗ್ಗೆ ನಮ್ಗೆ ಹೇಳ್ತಾರೆ ಇವರು ಪಾಠ. ಟುಡೇ 20% ಎಥೆನಾಲ್ ಬ್ಲೆಂಡಿಂಗ್ ಈಸ್ ಹ್ಯಾಪನಿಂಗ್ ಇನ್ ದಿ ಕಂಟ್ರಿ. ಇದು ಆತ್ಮನಿರ್ಭರ ಭಾರತದಲ್ಲಿ ಒಂದು ಮಹತ್ವದ ಹೆಜ್ಜೆ. ಅದರ ಜೊತೆಗೆ ಎನರ್ಜಿ ಆಸ್ ಎ ಹೋಲ್ ನೋಡಿದ್ರೆ ನಾವು ಹೈಯೆಸ್ಟ್ ಡೀಸೆಲ್ ಪಂಪ್ಗಳನ್ನು ಇವತ್ತು ಸೋಲಾರ್ ಪಂಪ್ಗಳನ್ನಾಗಿ ಕನ್ವರ್ಟ್ ಮಾಡಿದ್ದೀವಿ.
ಸುಮಾರು ಇಡೀ ದೇಶದಲ್ಲಿ 25 ಲಕ್ಷ ಪಂಪುಗಳನ್ನು ನಾವು ಕನ್ವರ್ಟ್ ಮಾಡಿದ್ದೀವಿ. ಡೀಸೆಲ್ ಪಂಪು, ಬೇರೆ ಬೇರೆ ಪಂಪುಗಳನ್ನು. ಇದರ ಜೊತೆಗೆ ಇವನ್ ಕಲ್ಲಿದ್ದಲು ಪ್ರೊಡಕ್ಷನ್ ಸಹಿತ ನಮ್ಮ ದೇಶದಾಗ ಅತಿ ಹೆಚ್ಚು ಕಲ್ಲಿದ್ದು ಇಂಪೋರ್ಟ್ ಮಾಡ್ಕೊತಾ ಇದ್ರು. ಆದ್ರೆ ಎಲ್ಲದರಿಂದ ಸಹಿತ ನಮ್ಮ ಎನರ್ಜಿ ಆತ್ಮನಿರ್ಭರ ಭಾರತ ಆಗಿದ್ದು ಮೋದಿಯವರ ಕಾಲದೊಳಗೆ. ಇದರ ಜೊತೆಯಲ್ಲಿ ಹೈಯೆಸ್ಟ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಜನರೇಟ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಇರೋದು ರಿನ್ಯೂಯಬಲ್ ಎನರ್ಜಿ ಸೋರ್ಸ್ನಿಂದ. ಇವ್ರು ಯಾರಿಗೆ ಮಾತಾಡ್ತಾ ಇದ್ದಾರೆ? ಮುಖ್ಯಮಂತ್ರಿಗಳು ಯಾರಿಗೆ ಸ್ಟ್ರೈಕ್ ಮಾಡೋದು ಕರೆ ಕೊಡ್ತಾ ಇದ್ದಾರೆ? ಹಾಗಾಗಿ ಬೇಜವಾಬ್ದಾರಿತನದ ಒಂದು ಪರಮಾವಧಿ. ಹಿಂದೇನು ಹೇಳಿದ್ರು, ನಮ್ಮ ದೇಶದಲ್ಲಿ ಕಮರ್ಷಿಯಲ್ LPG ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹೇಳಿದ್ದ, ಇಂಡಿಯಾ ಈಸ್ ಹೈಲಿ ಡಿಪೆಂಡೆಂಟ್ ಆನ್ ದಿ ಇಂಪೋರ್ಟೆಡ್, ದೇರ್ ಫೋರ್ vulnerable import oil, therefore vulnerable to global trends. ಅದಕ್ಕಾಗಿ ರೇಟು ಜಾಸ್ತಿ ಮಾಡಬೇಕಾಗದ, ಶಾರ್ಟೇಜು ಆಗ್ತದೆ ಅಂತ ಹೇಳಿ ಮನಮೋಹನ್ ಸಿಂಗ್ ಅವ್ರ ಸ್ಟೇಟ್ಮೆಂಟ್ ಇದೆ. ಇಲ್ಲಿದೆ, ಇದು ಅಫಿಷಿಯಲ್ ಸ್ಟೇಟ್ಮೆಂಟ್ ಇದೆ ಅವರು. ಮತ್ತು ಇದು ಇವತ್ತಿಗೆ ಯೂಟ್ಯೂಬ್ದಲ್ಲಿ ಅವೈಲೇಬಲ್, ಅವ್ರು ಭಾಷಣ ಮಾಡ್ಯಾರ. ಹಾಗಾಗಿ ನಾನು ಒಂದು ಅಶ್ಯೂರ್ ಮಾಡಲಿಕ್ಕೆ ಬಯಸ್ತೇನೆ. ನಿನ್ನೆ ಇದನ್ನ ಹರ್ದೀಪ್ ಸಿಂಗ್ ಪುರಿ ಅವರು ಆಲ್ರೆಡಿ ಹೇಳಿದ್ದಾರೆ. ದೇಶದಲ್ಲಿ ಪೆಟ್ರೋಲು, ಡೀಸೆಲು, ATF ಅಂದ್ರೆ ವಿಮಾನಕ್ಕೆ ಉಪಯೋಗ ಮಾಡುವಂತ ಫ್ಯೂಲ್, ಕೆರೋಸಿನ್ ಮತ್ತು LPG ಇದು ಯಾವುದೇ ರೀತಿ ಶಾರ್ಟೇಜ್ ಇಲ್ಲ. ಪ್ಯಾನಿಕ್ ಅನ್ನು ಕ್ರಿಯೇಟ್ ಮಾಡಿ ಸರ್ಕಾರದ ವಿರುದ್ಧ ಭಾವನೆಯನ್ನ ಕೆರಳಿಸಬೇಕನ್ನುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರ. ಬಹಳ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿ ನಾವು ಇದಕ್ಕೆ ಪ್ಲಾನ್ ಮಾಡಿದ್ದೇವೆ. ಮತ್ತು ಇದರ ಜೊತೆಗೆ ಮಲ್ಟಿಪಲ್ ಸೋರ್ಸ್ನಿಂದ ಈಗಾಗಲೇ ಹೆಚ್ಚಿನ ಒಂದು ಶಿಪ್ಮೆಂಟ್ಗಳು ಕೂಡ ಭಾರತದ ಕಡೆ ಬರ್ತಾ ಇದ್ದಾವೆ. ಹಾಗಾಗಿ ಇಡೀ ಜಗತ್ತಿನೊಳಗ ಇಂಥ ಒಂದು ಬಹಳ ದೊಡ್ಡ ಯುದ್ಧ ಆಗ್ತಾ ಇದೆ. ಎಲ್ಲೆಲ್ಲಿ LPG ಇನ್ಫ್ರಾಸ್ಟ್ರಕ್ಚರ್ ಇದೆ, ನಮಗೆ ಮೇನ್ಲಿ ಬರ್ತಾ ಇದ್ದದ್ದು ಮಧ್ಯಪ್ರಾಚ್ಯದಿಂದ ಬರ್ತಾ ಇತ್ತು, ಮಿಡಲ್ ಈಸ್ಟ್ನಿಂದ. ಈ ಮಿಡಲ್ ಈಸ್ಟ್ನೊಳಗ ಬಹುತೇಕ ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ಏನು ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಆಯಿಲ್ ಮತ್ತು ಗ್ಯಾಸ್, ಅದರಲ್ಲಿ ಮೇಜರ್ ಪ್ರಾಬ್ಲಮ್ ಆಗಿರೋದ್ರಿಂದ ಸೋರ್ಸಸ್ ಬೇರೆ ಕಡೆ ನೋಡಬೇಕಾಗಿದೆ. ಡೊಮೆಸ್ಟಿಕ್ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾಗಿದೆ. ವಿದಿನ್ 5 days 28% ಮಾಡಿದೀವಿ. ಅಗತ್ಯ ಬಿದ್ದರೆ ಇನ್ನೂ ಹೆಚ್ಚಿನ ಪ್ರೊಡಕ್ಷನ್ ಮಾಡಲಿಕ್ಕೆ ಭಾರತದ ಹತ್ರ ಸಾಮರ್ಥ್ಯ ಇದೆ. ಆ ಕಾರಣದಿಂದಾಗಿ ಪ್ರಯಾರಿಟೈಸ್ ಮಾಡಿದ್ದೇವೆ. ಪ್ರಯಾರಿಟೈಸ್ ಅಂತಂದ್ರೆ ಮೊದಲು LPG, ಆನಂತರ ಫರ್ಟಿಲೈಸರ್, ಈ ರೀತಿ ಕೆಲವು ಪ್ರಯಾರಿಟೈಸ್ಗಳನ್ನ ಮಾಡಿ ಕೆಲವೊಂದಿಷ್ಟು ಪ್ಯಾನಿಕ್ ಬುಕ್ಕಿಂಗ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಓನ್ಲಿ ಕಮರ್ಷಿಯಲ್ LPGಯಲ್ಲಿ ಒಂದು ಸ್ವಲ್ಪ ಅವ್ರು ಮೊದಲು ಎಷ್ಟು ತಗೊಳ್ತಾ ಇದ್ರು ಅದಕ್ಕಿಂತ ಜಾಸ್ತಿ ಕೇಳಿದ್ರೆ ಅದನ್ನ ಈಗ ಇಮಿಡಿಯೇಟ್ ಕೊಡ್ಲಾರ್ದಂಥದ್ದು ಮಾಡಿದ್ ಬಿಟ್ರೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಯಾವುದೇ ಕೊರತೆ ಇಲ್ಲ, ಜನ ಪ್ಯಾನಿಕ್ ಆಗುವಂತ ಅಗತ್ಯ ಇಲ್ಲ. ನಮ್ಮ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಕಾಂಗ್ರೆಸ್ ಪಾರ್ಟಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತಿದೆ, ಬಣವಿ ಸುಟ್ಟು ಆಳು ಮುಕ್ಕವ್ರು ಅಂತ ಹೇಳಿ. ನಮ್ಮ ಕಾರಜೋಳ ಅವರು ಅದರ ಅರ್ಥ ಬಹಳ ಚೆನ್ನಾಗಿ ನಿಮ್ಗೆ ಆಮೇಲೆ ಹೇಳ್ಬೋದು. ಬಣವಿ ಸುಟ್ಟು ಆಳು ಮುಕ್ಕವ್ರು ಅಂದ್ರೆ ಈ ಅರಳು ಹುರಿತಾರಲ್ಲ ಜೋಳದಿಂದ ಮತ್ತು ಈ ನಮ್ದು ಗೋವಿನ ಜೋಳದಿಂದ, ಅದನ್ನ ಸುಟ್ಟಾಗ ಅದು ಅರಳುತ್ತದೆ, ಕಾರ್ನ್ ಆಗ್ತದೆ, ಅದು ಪಾಪ್ಕಾರ್ನ್ ಆಗ್ತದೆ. ಆ ಪಾಪ್ಕಾರ್ನ್ ಮಾಡೋದು ಒಂದು ಬಣವಿನ ಸುಟ್ಟು ಬಿಡೋದು ಅಂತ. ಬಣವಿ ಸುಟ್ಟಾದ್ರೂ ಅರಳು ತಿನ್ನುವಂಥವ್ರು ಇವರು. ಅಂದ್ರೆ ದೇಶದ ಇವತ್ತಿನ ಮತ್ತು ಈ ರೀತಿಯ ಹಿಂದೆ ಕ್ರೈಸಿಸ್ ಆದಾಗ ನಾವು ಒಂದು ರಿಸ್ಪಾನ್ಸಿಬಲ್, ನಾನು ಅಪೋಸಿಷನ್ದಾಗಿದ್ದೆ, ನಾವೊಂದು ರಿಸ್ಪಾನ್ಸಿಬಲ್ ಅಪೋಸಿಷನ್ ಆಗಿ ಈ ರೀತಿ ಬೇರೆ ಬೇರೆ ಕ್ರೈಸಿಸ್ ಆದಾಗ ಸರ್ಕಾರದ ವ್ಯವಸ್ಥೆಗಳನ್ನ ನಾವು ಈ ರೀತಿಯಾಗಿ ಜನರನ್ನ ದಾರಿ ತಪ್ಪಿಸುತ್ತೆ. ಸರ್ಕಾರ ತಪ್ಪಿದ್ರೆ ಹೇಳಬೇಕು. ಆದ್ರೆ ಒಂದೇ ಒಂದು ಅವಕಾಶ ಇಲ್ಲ. 28%, 5% ಜಾಸ್ತಿ ಮಾಡಿದ್ದೀವಿ. ರಷ್ಯಾ ಮತ್ತು ಬೇರೆ ಬೇರೆ ಸೋರ್ಸ್ಗಳಿಂದ ತರಿಸ್ತಾ ಇದ್ದೀವಿ. ಇದೇ ಹಮ್ರುಜ್ನಿಂದ ನಮಗೆ ಹೊಸ ಹೊಸ ಶಿಪ್ಮೆಂಟ್ಗಳು ಬರ್ತಾ ಇದ್ದಾವೆ. ಇನ್ಸ್ಪೈಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಜನರಿಗೆ ನೀವು ಸ್ಟ್ರೈಕ್ ಮಾಡ್ರಿ ಅಂತ ಹೇಳೋದು ಅಂತದೊಂದು ರೂಲಿಂಗ್ ಪಾರ್ಟಿ ಮುಖ್ಯಮಂತ್ರಿ
ಇದು ಅತ್ಯಂತ ದುರ್ದೈವ ಮತ್ತು ಪ್ರಾಬ್ಲಮ್ ಈಸ್ ಆಫ್ ನಾಟ್ LPG. Eternal problem is immaturity of LOP, leader of opposition in the country. ನಿಮ್ಮ ಪ್ರಕಾರ ಸ್ಟೇಟ್ ಗವರ್ಮೆಂಟ್ ಸ್ಥಿತಿ ಹೇಗಿದೆ ಅಂದ್ರೆ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ಸರ್? ಎಷ್ಟು ಇದು ಬೇಕು ಗ್ಯಾಸ್ ಅವೆಲ್ಲ ನಿಮ್ಮ ಹತ್ರ ಇದೆಯಾ ಸರ್? ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇದೆ, ಒಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಸ್ಟಾಕ್ ಇದೆಯಾ, ಏನಿದೆ ಸರ್? ನೋಡಿ, ನಾನು ಬಹಳ ಸ್ಪಷ್ಟವಾಗಿ ನಿನ್ನೆ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದ್ದಾರೆ. ನಾನು ಈಗಾಗಲೇ ಇದರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದೇನೆ. ನನ್ನ ಇನಿಷಿಯಲ್ ರಿಮಾರ್ಕ್ದಲ್ಲಿ ಸಹಿತ ಯಾವುದೇ ರೀತಿಯ ಭಾರಿ ಪ್ಯಾನಿಕ್ ಆಗುವಂತ ಶಾರ್ಟೇಜ್ ಅಥವಾ ಸಮಸ್ಯೆ ಆಯಿತು ನಮ್ಮಲ್ಲಿ ಇಲ್ಲ. ಇಡೀ ಜಗತ್ತಿನಲ್ಲಿ ಈ ತರದ ಒಂದು ದೃಶ್ಯ ಇದ್ದಾಗ ಒಂದಿಷ್ಟು ಸಮಸ್ಯೆಗಳ ನಿರ್ಮಾಣ ಆಗ್ಯಾವ. ಆ ಸಮಸ್ಯೆಗಳನ್ನು ನಾವು ಅತ್ಯಂತ ಮುನ್ನೆಚ್ಚರಿಕೆಯಿಂದ ನಾವು ನಿರ್ವಹಣೆ ಮಾಡಿದ್ದೀವಿ. ಇದನ್ನೇ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದ್ದಾರೆ. ಇವರೇನು ಹೇಳಿದ್ದಾರೆ? ಇವ್ರ ಹಿಂದೆ ಏನ್ ಹೇಳಿದ್ದಾರೆ? ಇನ್ ಪಬ್ಲಿಕ್ ಡಿಫೆನ್ಸ್ ಇನ್ 2008 increase which is framed the governance line in the house as well as described the adjustment inevitable and said people would have to learn to adjust to the international condition while acknowledging the moves will not be popular. ಪಾಪ್ಯುಲರ್ ಇಲ್ಲ ಅಂದ್ರೂ ಅದನ್ನ ಜನ ಸ್ವೀಕಾರ ಮಾಡಬೇಕು. ಮನಮೋಹನ್ ಸಿಂಗ್ ಅವ್ರ ಸ್ಟೇಟ್ಮೆಂಟ್ ಇದೆ, ನಂದಲ್ಲಿದೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ಇಂಥ ಕ್ರೈಸಿಸ್ ಇದ್ದಾಗ ಅಕ್ಕಪಕ್ಕದ ದೇಶದಲ್ಲಿ ಪೆಟ್ರೋಲ್ ಅವೈಲೇಬಲ್ ಇರಲಾರದಂತ ಸ್ಥಿತಿಯಲ್ಲಿ, ಅಕ್ಕಪಕ್ಕ ದೇಶದಲ್ಲಿ ಡೀಸೆಲ್ ಅವೈಲೇಬಲ್ ಇರಲಾರದ ಸ್ಥಿತಿಯಲ್ಲಿ ನಮ್ಮಲ್ಲಿ ಈ ಪ್ರಾಡಕ್ಟ್ಗಳಿಗಂತೂ ATF ನ ಅವೈಲೇಬಲ್. ಒಂದು ವಿಮಾನ ರದ್ದಾಗಿದಾವ. ಎಲ್ಲ ಆಯಿಲ್ಗಂತೂ ಯಾವುದೇ 100% ತೊಂದರೆ ಇಲ್ಲ. LPG ಸೋರ್ಸಸ್ ಇಡೀ ಜಗತ್ತಿನಲ್ಲಿ ಕೆಲವೇ ಇವೆ. ಅದರಾಗ ನಾವು ಬೇರೆ ಸೋರ್ಸ್ ಮೂಲಕ ನಾವು ತರ್ತಾ ಇದ್ದೀವಿ. ಮತ್ತು ಭಾರತದಲ್ಲಿ ಏನು ಪ್ರೊಡಕ್ಷನ್ ಆಗಬೇಕು ಆ ಪ್ರೊಡಕ್ಷನ್ ಅನ್ನು 28% ಇನ್ಕ್ರೀಸ್ ಮಾಡಿದ್ದೀವಿ. ಅಬ್ಸಲ್ಯೂಟ್ಲಿ ದೇರ್ ಇಸ್ ನಥಿಂಗ್ ಟು ವರಿ.